ಒಂದು ನಮಗೆ ಇದು ಡೆಫಿನೆಟ್ ಒಂದು ನೆನಪು ಹಳೇದಂದರೆ ಒಂದಷ್ಟು ಫ್ಲ್ಯಾಶಸ್ ಆಫ್ ಮೆಮರೀಸ್ ಬರ್ತಾ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಇವತ್ತು ಐ ಥಿಂಕ್ ಕರೆಯೋಕ್ಕೆ ಕಾರಣ ಒಂದು ಯೂಟ್ಯೂಬಲ್ಲಿ, ನೆಟ್ಫ್ಲಿಕ್ಸಲ್ಲಿ, ಅಮೆಝಾನಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟ್ರಲ್ಲಿ ಒಂದು ಧೂಮ್ ಅಂತ ಇದೆಯಲ್ಲ, ಯಾವುದು ನಮ್ಮ ಫ್ಯಾನ್ ಫಾಲೋವಿಂಗ್ ಆಗಲಿ, ಅದನ್ನು ಎಂಜಾಯ್ ಮಾಡೋ ಸ್ಟೈಲು, ಪಬ್ಲಿಕಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರೆಸ್ಪಾನ್ಸ್ ಸಿಕ್ತು. ಐ ಥಿಂಕ್ ಅದು ತುಂಬ ಅಪರೂಪ. ಆ್ಯಂಡ್ ಇದು ನಮಗೆಲ್ಲ ಹೇಳ್ಬೇಕಂದ್ರೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ, ನನ್ನ ಜೀವನದ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ. ಸೊ ಹೆಸರು ನನ್ನ ಲೈಫಲ್ಲಿ ಅದು ಮೊದಲ ಅಕ್ಷರನೇ ಚಿತ್ರ. ಸೊ ಈ ಚಿತ್ರ ನನಗೆ ಲೈಫಲ್ಲಿ ನಮಗೆ ಅದು ಗುರಿ ಏನಿರಲಿಲ್ಲ. ಒಂದಷ್ಟು ಫ್ರೆಂಡ್ಸ್ ಇದ್ದಿದ್ದು ನನಗೆ ಪ್ರೆಸ್ನವ್ರ ಟೈಮಲ್ಲಿ. ನಾನು ಇದ್ದಿದ್ದು ಪ್ರೆಸ್ನವ್ರ ಜೊತೆ. ಐ ಥಿಂಕ್ ಕೆಲವರಿಗೆ ಗೊತ್ತು ಟೈಮಲ್ಲಿ ಎಷ್ಟು ಜನ ಇದ್ರು ಅಂತ. ವಾಸುವವ್ರಿಗೆ ಗೊತ್ತು, ನನಗೆ ಬೇರೆ ಯಾರಿದ್ರು? ಒಬ್ಬರೇ ಅಲ್ಲ, ಟೈಮಲ್ಲಿ ಅವರಿದ್ದಿದ್ದು ಒಬ್ಬರೇ ಕಾಣುತ್ತೆ. ಆಮೇಲೆ ಆಗ ರಿಲೇಷನ್ ವಿತ್ ದ ಪ್ರೆಸ್ ವಾಸ್ ಟೋಟ್ಲಿ ಡಿಫ್ರೆಂಟ್. ಪ್ರತಿಯೊಬ್ಬರಿಗೂ ಪರ್ಸನಲ್ ರ್ಯಾಪೋ ಇತ್ತು, ಪ್ರತಿಯೊಬ್ಬರನ್ನು ಪ್ರೆಸ್ನವ್ರ ಹತ್ರ ಪರ್ಸನಲ್ ರ್ಯಾಪೋ ಇತ್ತು. ಈ ಚಿತ್ರದಲ್ಲಿ ಒಂದು ನಾನು ಹೇಳ್ಬೇಕಂದ್ರೆ, ಆ ಟೈಮಲ್ಲಿ ಪ್ರೆಸ್ನವ್ರದ್ದು ಒಂದು ನೇಚರ್ ಅಂತ ಹೇಳಿದರೆ, ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ದ, ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮು. ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗ್ಝಿನಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತು, ಟೋಟಲ್ ನೆಗೆಟಿವ್ ಪಿಕ್ಚರ್, ಇಲ್ಲ ಚೆನ್ನಾಗಿಲ್ಲ ಅಂತ. ಈ ಬಿಲೀವ್ ಇಟ್ ಆರ್ ನಾಟ್, ನೆಕ್ಸ್ಟ್ ವೀಕಿಗೆ ಟೋಟಲ್ 2 ಪೇಜ್ ಫುಲ್ ಪೇಜ್ ಬರೀ ಬಗ್ಗೆ ಹಾಕಿದ್ರು. ಅಂದರೆ ಅದಕ್ಕೆ ಅಂಟ್ಕೊಂಡಿಲ್ಲ, ಜನ ಒಪ್ಕೊಂಡಿದ್ರು ಅಂದ ಕೂಡಲೇ. ಐ ಡೋಂಟ್ ನೋ, ನೆನಪಿದೆಯಾ? ವೆರಿ ನೆಕ್ಸ್ಟ್ ವೀಕ್ ಟೋಟಲ್ 2 ಫುಲ್ ಪೇಜ್ ಕವರೇಜ್ ಕೊಟ್ಟಿದ್ರು. ದ ಪ್ರೀವಿಯಸ್ ದ್ಯಾಟ್ ವಾಸ್ ದ ಆಟಿಟ್ಯೂಡ್ ಆಫ್ ದ ಪ್ರೆಸ್. ಓಕೆ, ಇಲ್ಲ ಚೆನ್ನಾಗಿಲ್ಲ ಅಂದರೆ ಇಟ್ ಇಸ್ ಸೀರಿಯಸ್ ರಿಪೋರ್ಟು. ದ್ಯಾಟ್ ವಾಸ್ ಅಂದರೆ ಇನ್ನೊಂದು, ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್. ಆ ಟೈಮಿಗೆ ಇದು ಎಕ್ಸೆಪ್ಟ್ ಆಗದಿರೋಂಥ ಚಿತ್ರ. ಪೆಡ್ಡ ಹುಡುಗರು ಇಷ್ಟಪಟ್ಟರು ಅಂತ ಬಂತು. ಫಸ್ಟು 2 ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್. ಒಂಥರ ಚಿತ್ರ 100%. ಆಲ್ ನಿಮ್ಮದು ಆಟೋ ಡ್ರೈವರ್ಸ್ ಆಗಲಿ, ನನಗೆ ಪರ್ಸನಲ್ ಹೇಳಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಮ್ಯಾಸಿವ್ ಹಿಟ್. ಐ ಥಿಂಕ್ ನಾವು ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ. ಬೈ ಡಿಸೆಂಬರ್ ಸಾಂಗ್ ಲಕ್ಕಿಲಿ ವರ್ಕೌಟ್ ಆಯಿತು. ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು. ಹೇಳ್ಕೊಳಕ್ಕೊಂದೂರು ಜಾಗಕ್ಕೆ ಮಾರಿಕಣ್ಣು ಇದ್ದಿದ್ದು. ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕ್ಕೊಂದೂರು ಲಿರಿಕ್ಸ್ ತಂದು ಕೊಟ್ಟರು, ಕಂಪೋಸ್ ಮಾಡಬೇಕಂತ. ನೆಕ್ಸ್ಟ್ ಡೇ ರೆಕಾರ್ಡಿಂಗ್. ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗ್ಬೇಕು. ಇಟ್ ಈಸ್ ಆಲ್ರೆಡಿ ಎ ಹಿಟ್ ಸಾಂಗ್, ಮೈಸೂರನಾಥ ಸ್ವಾಮಿ ರಾಗದಲ್ಲಿ ಹಿಟ್ ಆಗಿತ್ತು. ಸೊ ಇದನ್ನು ವಿ ಹ್ಯಾಡ್ ಟು ರೀಕಂಪೋಸ್. ಆ್ಯಂಡ್ ಈ ಸಾಂಗ್, ಪರ್ಟಿಕ್ಯುಲರ್ ಸಾಂಗ್ ಇವರು ಹಾಕಿದ್ದಕ್ಕೆ ಹೇಳ್ತಾ ಇದ್ದೀನಿ. ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರಾನಂದ ಸ್ವಾಮಿ ಮಗ ರಾಜು ಆನಂದ ಸ್ವಾಮಿಯಿಂದ. ಗುರು, ಈ ಹಾಡೋದನ್ನು ಬಿಟ್ಟಿದ್ದೀನಿ ನಾನು. ಏನಕ್ಕೆ ಕೇಳಿದ್ರೆ, ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಂತೆ. ಸೊ ಒಂದು ಹಾಡನ್ನು ಮತ್ತೆ ಕಂಪೋಸ್ ಮಾಡಿದಾಗ ಅದನ್ನು ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ. ದಟ್ಸ್ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಸಿಕ್ಕಿದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.